ಓಹೋ, ಶ್ರೀಕೃಷ್ಣ ಪರಮಾತ್ಮರು ಶ್ರೇಣಿಸುತ್ತಿರುವರು. ಅವರು ಎಚ್ಚರಗೊಳ್ಳುವವರೆಗೂ ಶ್ರೀಕೃಷ್ಣ ಪರಮಾತ್ಮರು ಶ್ರೇಣಿಸುತ್ತಿರುವರು. ಅವರು ಎಚ್ಚರಗೊಳ್ಳುವವರೆಗೂ ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳುವೆ.
ಭವ್ಯ ಭವನದ ಶೃಂಗಾರ ವೈಭವ ಎತ್ತ ನೋಡಿದ ಮುತ್ತು ನವರತ್ನಗಳಿಂದ ಕಟ್ಟಲ್ಪಟ್ಟ ಸಾಲುಗಂಬಗಳ ಸೊಬಗು ಆ ದೇವೇಂದ್ರನ ಅರಮನೆಯನ್ನೇ ಯೋಚಿಸುವಂತೆ ಗಮನಿಸುತ್ತಿರುವುದಲ್ಲ ಈ ಮಾಧವನ ಭವನ. ಈ ಭವನವನ್ನು ಕಂಡಾಕ್ಷಣ ಎನ್ನ ಮನವು ಮೋಡಗಳು ಕರಗಿ ಮಳೆಗಳ ಎಂತಹ ಮಹಾಸಿದ್ಧಿಯ ಕೈ ಚಾತುರ್ಯವು. ಓಹೋ ಶಿಲಾಪಾಲಕರು ಏನೇ ಶಿಲಾ ಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುತ್ತ ಶರೀರವನ್ನೇ ಬಡಿ ಈ ವಾರಾಂಗಣೆಯ ಕಡೆಗಣ್ಣಿನ ಗುಡಿ ನೋಡುವ ವೈಖರಿ. ಬಳ್ಳಿಯಂತೆ ಬಳುಕುವ ನಡುವು, ಸಂಪಿಗೆಯಂತಹ ನಾಸಿಕ, ಮಿಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಅಬ್ಬ, ಇಂತಹ ಶಿಲಾಪಾಲಕಿಯರು ಹೆಣ್ಣರ ಮನೆಯಲ್ಲಿಲ್ಲವಲ್ಲ.
ಈ ವಾರಾಂಗನೆಯ ಸೌಂದರ್ಯವನ್ನು ನೋಡುತ್ತಿದ್ದರೆ ಚಂದ್ರಕುಲ ಚಕ್ರೇಶ್ವರನಾದ ನಾನೇ ಒಂದು ಇದಪ್ಪಲೇ ಚಂದ್ರಕುಲ ಚಕ್ರೇಶ್ವರನ ಭವನಕ್ಕಿಂತಲೂ ಈ ಮಾಧವನ ಭವನ ಅತಿಶಯವೇ, ಅದ್ಭುತವೇ, ರಮಣೀಯವೇ, ಮಾನವಾಯವೇ, ಅಸಂಭವ. ಓ ಸಾತ್ವಿಕಿ ಇಲ್ಲೇ ಇರುವುದು. ಸಾತ್ವಿಕಿ ನಿಮ್ಮ ಕೃಷ್ಣನಲ್ಲಿರುವರು. ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ಶ್ರೇಣಿಸುತ್ತಿರುವರು.
ಅವರು ಎಚ್ಚರಗೊಳ್ಳುವವರೆಗೂ ನೀವು ಈ ಪೀಠದಲ್ಲೇ ಕುಳಿತುಕೊಳ್ಳಿರಿ ರಾಜ. ಏನು ಸಾತ್ವಿಕಿ, ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಇನ್ನು ಈ ಕೃಷ್ಣನಿದ್ರೆ ಮುಗಿಯಲಿಲ್ಲವೇ? ರಾತ್ರಿಯೆಲ್ಲ ಗೋಪಿಕಾ ಸ್ತ್ರೀಯರೊಡನೆ ಕಾಲ ಕಳೆದು ಈ ರೀತಿ ಹಗಲಿಸಿ ಮಲಗುವುದು ಈ ಮೂಢರ ಸ್ವಭಾವ. ಎಷ್ಟೇ ಆಗಲಿ ಗೊಲ್ಲನಿಂದ ಪರಿವೇಷಿತನಾದ ಈ ಕೃಷ್ಣನಿಗೆ ಗೊಲ್ಲ ಬುದ್ಧಿಯಲ್ಲಿಂದ ತಾನೇ ಹೋಗಿತ್ತು. ಅದರಲ್ಲಿ ಸಾತ್ವಿಕಿ ನಿಮ್ಮಲ್ಲೊಂದು ಮಾತಿರುವುದು. ಅದೇನು ಹೇಳ್ತಾರೆ ರಾಜ? ಸಾತ್ವಿಕಿ, ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಘಟಿತವಾಗಿದೆ. ಅದು ಅಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕು, ತಿಳಿಯಿತೋ? ಗುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ, ಸರಿಯಾದ ಮಾತು. ಸಂದೇಹ ಹಾಗಾದರೆ ಈ ಸಾರಿ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನಮ್ಮ ಪಕ್ಷ ಸೇರಿದಂತೆ. ಹೇ ಕೃಷ್ಣನು ಎಚ್ಚರಗೊಳ್ಳಲಿ. ಅಲ್ಲಿಯವರೆಗೂ ನಾನು ಈ ಪೀಠದ ಮೇಲೆ ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಅಸಂಭವ! ನಾನು ಯಾರು? ರಾಜಾದಿ ರಾಜ, ಹಸ್ತಿನಾವತಿಯ ಸಿಂಹಾಸನದ ಈಶ್ವರ, ಜನನಂಕನಲ್ಲ, ವಸು
ಎಲ್ಲಿ ನನ್ನ ಪ್ರಾಣ ಸಕಲ? ಪಾರ್ಥ, ಇನ್ನೇನಿಲ್ಲ ಪ್ರಾಣ ಸಕಲ. ಎಲ್ಲ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು ಪಾರ್ಥ. ಏಕೆ? ಏನಾಯಿತು ಸಾಧ್ಯಕಿ? ಪಾರ್ಥ, ನಾನು ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು, ನಿನಗೆ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಪಾರ್ಥ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾಧ್ಯ, ಪಾಂಡವರ ದುರ್ಗವಿಲ್ಲ. ಅದಕ್ಕಾಗಿ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮಗೆ ಆತ್ಮೀಯರಲ್ಲವೇ? ಒಂದು ವೇಳೆ ಪರಮಾತ್ಮರ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷವೇ. ಇವೆಲ್ಲ ನಮ್ಮ ದುರಾದೃಷ್ಟದ ಫಲವೆಂದು ತೀರ್ಮಾನಿಸಿ ಪಾಂಚಾಲಿ ಯುಧಿಷ್ಠಿರನೊಳಗೊಂಡು ನಾವು ನಾಲ್ವರು ಸಹೋದರರು ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವ ಮಾಡುವುದಿನ್ನೇನು ಸಾಧ್ಯ? ಅರ್ಜುನ, ನನ್ನನ್ನು ನೋಡಿದರಿಗೆ ಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಲೆಂದು ತಿಳಿದ ಬಳಿಕವೇ ಆದರೆ ನನ್ನ ಸುಲೈವ ಬಲದಿಂದ ಅವನೇ ಎಲ್ಲಿಗೆ ಮೊದಲು ಬಂದಿರುವನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲಗಳು ಅವರವರಿಗೆ ದೊರಕೇ ದೊರಕು. ಧನಂಜಯ, ಇಂತಹ ಸಮಯದಲ್ಲಿ ತಿರುಗಿದರಲ್ಲವೇ ಹಲವು ರಾಜರುಗಳ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು ನಾನು ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂದು. ನೀನು ಯಾವ ಇಚ್ಛೆಯಿಂದ ಹೋಗುವ, ಆದರೆ ಈ ಸೌರ್ಯ ಕೃಷ್ಣನು ನನ್ನ ಕೈಗೆ ಸಿಕ್ಕಿದ್ದರೂ ಅದು ನಮಗೆ ಸಂತೋಷವೇ. ದುರ್ಯೋಧನ ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ, ನೀನೂ ಮರೆಯಬೇಡ. ನಾನು ಮರೆತಿಲ್ಲ, ನೀನು ಮರೆಯಬೇಡ. ಜನಾರ್ದನ, ಜಾಗತೀತನ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸುಳಿಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಹೇಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನನ್ನೇ ಹೊಂದಿರುವುದು. ಹೇಳು ಜನಾರ್ದನ, ಹೇಳು.
ಎಂದಾಯಿತು? ಎಲ್ಲರೂ ಕುಶಲವೇ? ಬಂದವನು ನನ್ನನ್ನು ಎಚ್ಚರಗೊಳಿಸದೆ ಈ ಚರಣದಡಿಯಲ್ಲೇ ಕೈ ಕುಳಿತೆ ಆ ಪಾಶದಲ್ಲಿ ಪೀಠಗಳಿಲ್ಲವೇ? ವಾಸುದೇವ, ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದು ಅಲ್ಲವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಭುಜಗ್ನೇಶ್ವರ. ಓ, ಸುಬ್ರಹ್ಮಣ್ಯ, ನೀನು ಯಾವಾಗ ಬಂದೆ? ಎಲ್ಲರೂ ಕ್ಷೇಮವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಹುದಾಗಿತ್ತಲ್ಲ ಭಾವ, ಏಕೆ ಸುಮ್ಮನಿದ್ದೆ? ಭಾವ, ಮಿತ್ರ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವಿಲ್ಲ. ನಾನು ಒಂದು ಬಹಳ ವೇಳೆಯಾದರೂ ಎಚ್ಚರನಾದರಿಂದ ನೀನು ನಿಮಿತ್ತ ಪಾತ್ರನು ಬಂದೊಡನೆ ಎದ್ದುಕೊಂಡು ಭಾಷಣವನ್ನ ಪ್ರಾರಂಭಿಸಿಬಿಟ್ಟೆಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಬಳ ನಾಟಕ. ಹಾಗೇ ಇಲ್ಲ ಭಾವ, ನೀನು ಬಂದುದನ್ನು ನಾನು ನೋಡಲೇ ಇಲ್ಲ. ಅದು ಅಲ್ಲದೆ ನೀನು ಬರುವ ವಿಚಾರವನ್ನು ಸ್ವಲ್ಪ ಮುಂಚಿತವಾಗಿ ತಿಳಿಸಿದ್ದರೆ ಉಚಿತವಾದ ರೀತಿಯಲ್ಲಿ ಉಪಚರಿಸಬಹುದಾಗಿತ್ತು. ಚಕ್ರವರ್ತಿ ಸಾರ್ವಭೌಮನಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಛೇ, ಅದು ಹಾಗಿರಲಿ. ಕುರುಪಾಂಡವರಿರುವರು ಏಕಕಾಲದಲ್ಲಿ ನನ್ನ ಶಯನಾಗೃಹಕ್ಕೆ ಬರುವ ಕಾರಣ ಶ್ರೇಷ್ಠ ಭಾವ, ಅದರಲ್ಲಿ ನೀವು ನಮ್ಮ ಪಕ್ಷವನ್ನೇ ಎದುರಿಸಬೇಕೆಂದು ಪ್ರೋತ್ಸಾಹ ಬಂದಿರುವರು. ಅರ್ಜುನ, ಪರಮಾತ್ಮ, ನೋಡಿದೆಯಾ ನಿಮ್ಮಣ್ಣನಾಡುವ ಮಾತುಗಳನ್ನು? ಕೇಳಿದೆನು ಪರಮಾತ್ಮ. ಹಾಗಾದರೆ ಇಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನ, ಪರಮಾತ್ಮ, ನೀನು ಸಹ ಯಾದವರ ಸೈನ್ಯದ ಸಹಾಯವನ್ನು ಬೇಡಲು ಬಂದಿ ಎಂದು ತೋರುವುದು. ಹೌದು ಜನಾರ್ದನ. ಅಯ್ಯೋ, ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ತಾವು ನಿದ್ರೆ ಭಾವ, ಕೃಷ್ಣ, ಅರ್ಜುನ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರ ಮರ್ಮ. ಬಲ್ಲೆಯ ಇಹಲೋಕ
ಚಿತ್ರ ವಿಚಿತ್ರ ವೀರ್ಯರೆಲ್ಲರೂ ಈ ಭೂಮಿಯನ್ನು ಅದೆಷ್ಟೋ ಮಮತೆಯಿಂದ ಆಳಿ ಹೋದ್ರಲ್ಲವೇ? ಈ ಧರಣಿ ಏನಾದ್ರೂ ಅವರ ಸಂಗಡ ಹೋಯಿತೆ ಬಾವ? ದಾಯಾದಿಗಳಾದ ನೀವಿರುವರು ಅನ್ಯೋನ್ಯತೆಯಿಂದ ಕೂಡಿ ಧರ್ಮದಿಂದ ರಾಜ್ಯಭಾರ ಮಾಡುವುದನ್ನು ನೋಡಿ ನಾವು ಸಂತೋಷ ಪಡಬಾರದೆ? ವೃತ ಯುದ್ಧ ಮಾಡಲು ನರಕದ ಹಾದಿಯಲ್ಲಿ ಏಕೆ ಹಿಡಿಯುವಿರಿ? ಬೇಡ, ದುಡುಕು ಬೇಡ, ಯೋಚಿಸಿ ನೋಡು ಬಾವ. ಕೃಷ್ಣ, ಶಾಸ್ತ್ರದ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನಮಗೂ. ಮೊದಲು ಈ ನಿನ್ನೊಬ್ಬ ದೇಶವನ್ನು ನಿಲ್ಲಿಸು, ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಹಾಗಾದ್ರೆ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನಾದ ನಾನು ಓರ್ವನೇ ಮತ್ತೊಂದು ಕಡೆ. ನೀವೆರಡರಲ್ಲಿ ಯಾವುದು ಬೇಕೋ ಅರ್ಜುನ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾಸ್ತು. ಯುದ್ಧ ವಿಮುಖನು ನಿರಾಯುಧನಾದ ಈ ಕೃಷ್ಣನಿಂದ ನನಗೇನು ಪ್ರಯೋಜನ? ಈ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿತು. ಗುರುದೇವ ಬಲರಾಮ ಸಹಿತ ಯಾವುದೋ ಅಕ್ಷೋಣಿ ಸೈನ್ಯವೇ ಭಾವ, ಪರಾಕ್ರಮಕ್ಕೆ ತಕ್ಕ ಪ್ರತಿಫಲವೇ ನೋಡ್ತಂತಾಯಿತು. ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಆಗಲಿ ಕೃಷ್ಣ, ನಾನು ಬರುತ್ತೇನೆ. ನಾನೇನು ಅರಿಯದಾನೆಂದು ಭಾವಿಸಿದೆ. ಬಹುಪಕ್ಷವಾದಿ ಪಾಂಡವರೆಂದರೆ ನಿನಗೆ ಬಲುಮವತೆ. ಅದರಲ್ಲಿಯೂ ಈ ಪಾತ್ರನಾದರೂ ಇನ್ನು ಪ್ರಾಣ ಹೀಗಿರುವಾಗ ನಾವು ನಿಮ್ಮಲ್ಲಿ ಬೆಳೆದು ಬಂದರೆ ಸಾಧ್ಯವೇ? ಆದರೂ ಸಾಧ್ಯವಿಲ್ಲ. ಆದರೂ ಬಾಲಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾವ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದೇ ಯೋಗ್ಯ ಬಾಬಾ. ಬಾಲ್ಯದಿಂದಲೂ ನಾನು ಅನೇಕ ರಕ್ಕಸರೊಡನೆ ಹೋರಾಡಿ ನನ್ನ ಯೌವನದ ಬಲವೆಲ್ಲವೂ ಕುಂದಿರುವುದು. ಇನ್ನು ನನ್ನ ಸುದರ್ಶನ ಚಕ್ರವನ್ನು ಅನೇಕ ನರಡಿ ಕಂಟಕರ ಶಿರಗಳನ್ನು ಕತ್ತರಿಸಿ ಅದೂ ಸಹ ಈಗ ನನ್ನಿಂದ ಅಂತಹ ಮಹತ್ಕಾರ್ಯಗಳೇನೂ ನಡೆಯುವುದಿಲ್ಲ.
ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಮತ್ತೆ ನಿಮ್ಮ ಮಿಲನ ಭೀಕರ ಸಮರ ಕ್ಷೇತ್ರದಲ್ಲಿ ಮತ್ತೆ ಸಂಧಿಸೋಣ ಸಮರ ಭೂಮಿಯಲ್ಲಿ. ಆಗ ತೋರುವೆಯಂತೆ ನಿನ್ನ ಭಕ್ತರ 7 ವರ್ಷ ಬಲಾಬಲವನ್ನು ಮುಂದೆ ನಿನಗೆ ಗೊತ್ತಾಗುವುದು ನಡೆ ಭಾವ. ಬರುತ್ತೇನೆ. ನಮ್ಮ ಗುರುಗಳಾದ ಬಲಭದ್ರದೇವರು ನಮ್ಮ ಪಕ್ಷವನ್ನು ವಹಿಸಿದರು. ಎಂದು ನಮಗೆ ಸಮರವರು ತ್ರಿಭುವನದಲ್ಲಿ ನಮ್ಮನ್ನು ಕೆಳಗೆ ಉಳಿಯ ಬಂದ ವೀರನು ಶೂರನು ಅವನಾವನಿರುವನು ನನ್ನಲ್ಲಿ ಸಹಾಯವನ್ನು ಬಂದಂತಹ ದುರ್ಯೋಧನನು ಅಗ್ರಜ್ಞಾನ ಬಲಭದ್ರದೇವನಲ್ಲಿಗೆ ಹೋಗಿ ಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಬರುವಂತೆ ವಾಗ್ದಾನವನ್ನು ಪಡೆದುಕೊಂಡು ಹೋಗಿರಬಹುದು. ಅಣ್ಣನಾದರೂ ಅಲಾಯುಧವನ್ನು ಧರಿಸಿ ರಣಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನಿಂತರೆ ಅಣ್ಣನನ್ನು ಜಯಿಸಲು ಯಾರನ್ನೂ ಸಾಧ್ಯವಿಲ್ಲ. ಅದಕ್ಕೆ ಏನು ಮಾಡುವುದು? ಈಗ ಒಳೆಯಿತು. ಅಣ್ಣನಿಂದ ಗೋಹತ್ಯೆಯನ್ನು ಮಾಡಿಸಿ ಇಲ್ಲಿಂದ 21 ತಿಂಗಳ ಕಾಲ ಪೂರ್ವ ರಕ್ಷಣೆಗಾಗಿ ಕಳುಹಿಸಿ ಅಣ್ಣನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ನಾನು ನನ್ನ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಅದು ಅಗ್ರರಾದ ಬಲಭದ್ರದೇವನು ಇತ್ತಲೇ ಬರುತ್ತಿರುವನು. ಯೋಗ ಮಾಯೆ ಜಾಗೃತಳಾಗು. ಬೇಗನೆ ಪಶುರೂಪವನ್ನು ತಾಳಿ ಅಣ್ಣನ ಹಿಂಬಾಲಿಸು.